ನಮ್ಮ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಪ್ರಿಯಾ ಅಂತ ಕರೀತಾರೆ. ವಯಸ್ಸು 24, ಒಂದು ಮುಗ್ಧ ನಾಡಿನ ಹುಡುಗಿ. ಮಲಪ್ಪುರಂದಲ್ಲಿ ಒಂದು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ. ನನ್ನ ಕುಟುಂಬದಲ್ಲಿ ನಾನು, ಅಪ್ಪ, ಅಮ್ಮ, ಆಮೇಲೆ ನನ್ನ ಕೆಳಗೆ 2 ತಂಗಿಯಂದಿರು. ಕುಟುಂಬದ ಕಷ್ಟಗಳ ಕಾರಣದಿಂದಲೂ ಹಿರಿಯ ಹೆಣ್ಣು ಮಗಳಾದ್ದರಿಂದಲೂ 20ನೇ ವಯಸ್ಸಿನಲ್ಲಿ ನನ್ನ ಮನೆಯವರು ನನ್ನನ್ನು ಮದುವೆ ಮಾಡಿಕೊಟ್ರು. ಮಾನಸಿಕವಾಗಿ ಒಂದು ಮದುವೆಗೆ ನಾನು ಎಂದಿಗೂ ತಯಾರಾಗಿರಲಿಲ್ಲ. ಆದರೂ ಚಿಕ್ಕ ವಯಸ್ಸಿನಿಂದಲೇ ಮನೆಯವರು ಹೇಳೋದನ್ನ ಕೇಳಿ ಬೆಳೆದದ್ರಿಂದ ಮದುವೆ ಪ್ರಸ್ತಾಪ ಬಂದಾಗ ನಾನು ಯಾವುದೇ ವಿರುದ್ಧ ಅಭಿಪ್ರಾಯವನ್ನ ಹೇಳಲಿಲ್ಲ. ಆಮೇಲೆ ನನಗಿಂತ ಚಿಕ್ಕ 2 ತಂಗಿಯಂದಿರು ಬೆಳೆದು ಬರ್ತಿದ್ದಾರಲ್ಲವೇ, ಅವರ ಭವಿಷ್ಯವನ್ನು ನೋಡಬೇಕಲ್ಲ. ಹಾಗೆ 20ನೇ ವಯಸ್ಸಿನಲ್ಲಿ ನಾನು ಒಬ್ಬ ಹೆಂಡತಿಯಾದೆ. 21ನೇ ವಯಸ್ಸಿನಲ್ಲಿ ಅಮ್ಮನೂ ಆದೆ. ಇನ್ನು ನಾನು ನನ್ನನ್ನ ಮತ್ತು ನನ್ನ ಗಂಡನ ಕುಟುಂಬದ ಬಗ್ಗೆ ಹೇಳ್ತೇನೆ. ಒಂದು ಅಪ್ಪಟ ನಾಡಿನ ಹೆಣ್ಣು ಮಗಳಾಗಿದ್ರೂ ಚಿಕ್ಕ ವಯಸ್ಸಿನಿಂದಲೇ ಸೌಂದರ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ನಾನೇನೂ ಕಡಿಮೆ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ನನ್ನ ಸೌಂದರ್ಯದಲ್ಲಿ ನನಗೆ ಸ್ವಲ್ಪ ಹೆಮ್ಮೆ ಕೂಡ ಇತ್ತು. 4ನೇ ಕ್ಲಾಸಿನಲ್ಲಿ ಓದುವಾಗಲೇ ನನಗೆ ಪ್ರೀತಿಯ ಪ್ರಸ್ತಾಪಗಳು ಬರಲು ಶುರುವಾಗಿದ್ದವು. ಮನಸ್ಸಿನಿಂದ ನನಗೆ ಮರಳಿ ಹಲವರ ಮೇಲೆ ಇಷ್ಟ ಅನಿಸಿದ್ರೂ ಕೂಡ ಕುಟುಂಬದ ಬಾಲ್ಯದಿಂದಲೇ ಇದ್ದ ಶಿಸ್ತಿನ ಕಾರಣದಿಂದ ಪ್ರೀತಿಸುವ ಧೈರ್ಯ ನನಗಿರಲಿಲ್ಲ. ನನಗೆ ಒಳ್ಳೆಯ ಬಿಳಿ ಬಣ್ಣ, ಅಷ್ಟೊಂದು ದಪ್ಪವಿಲ್ಲದ ತೆಳ್ಳಗಿನ ಶರೀರ. ಆದರೆ 17ನೇ ವಯಸ್ಸಿನಿಂದ ನನ್ನ ಶರೀರದಲ್ಲಿ ಪ್ರಾಯಕ್ಕಿಂತ ಹೆಚ್ಚಿನ ಬೆಳವಣಿಗೆ ಕಾಣಿಸಿಕೊಳ್ಳುವುದಕ್ಕೆ ಶುರುವಾಯಿತು. ಮದುವೆಯ ವಯಸ್ಸಾಗುವಷ್ಟರಲ್ಲಿ ನನ್ನ ವ್ಯಕ್ತಿತ್ವ ತುಂಬಾ ಆಕರ್ಷಕವಾಗಿ ಬದಲಾಗಿತ್ತು. ನನ್ನನ್ನು ನೋಡಿದ ಯಾವುದೇ ಗಂಡಸಿನ ಗಮನ ಸೆಳೆಯುವ ಪರಿಸ್ಥಿತಿಗೆ ನಾನು ತಲುಪಿದ್ದೆ. ಕಾಲೇಜಿನಲ್ಲಿ ಓದುವ ಸಮಯದಲ್ಲಿ ನಾನೇ ಕಾಲೇಜಿನ ಸ್ವಪ್ನ ರಾಣಿಯಾಗಿದ್ದೆ. ನನ್ನ ಸ್ನೇಹ ಸಿಗಲಿಕ್ಕಾಗಿ ಹಲವಾರು ಹುಡುಗರು ನನ್ನೊಂದಿಗೆ ಮಾತನಾಡಿಸಲು ಬರುತ್ತಾ ಇದ್ರು. ಕಾಲೇಜು ಹುಡುಗರ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನೇ ರಾತ್ರಿ ವೇಳೆಯ ಮುಖ್ಯ ಚರ್ಚೆಯಾಗಿದ್ದೆ. ನನ್ನನ್ನು ನೆನೆದು ಆಕರ್ಷಿತರಾಗಿ ಮಲಗದ ಯಾವುದೇ ಹುಡುಗನೂ ಕಾಲೇಜಿನಲ್ಲಿ ಇರಲಿಲ್ಲ ಎಂದೇ ನನ್ನ ನಂಬಿಕೆ. ಡಿಗ್ರಿ ಓದುವ ಸಮಯದಲ್ಲೇ ನನಗೆ ಮದುವೆಯ ಆಲೋಚನೆ ಬರುತ್ತೆ. ಮನೆಯವರು ಫೋಟೋವನ್ನ ತೋರಿಸಿದ್ರು. ಗೋಧಿ ಬಣ್ಣದ ಒಬ್ಬ ಗಂಡ, ಹೆಸರು ದೇವ್, ವಯಸ್ಸು 25, ಒಂದು ನಾಯರ್ ಕುಟುಂಬ, ಮನೆ ಗುರುವಾಯೂರು ದೇವಸ್ಥಾನದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇಲ್ಲೇ ಹತ್ತಿರದ ಒಂದು ವಿಲೇಜ್ ಆಫೀಸ್ನಲ್ಲಿ LD ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನೋಡೋದಕ್ಕೆ ಅಷ್ಟೊಂದು ತೊಂದರೆ ಇರಲಿಲ್ಲ, ಆದರೂ ಸೌಂದರ್ಯದಲ್ಲಿ ಸ್ವಲ್ಪ ಹೆಮ್ಮೆ ಇದ್ದ ನನಗೆ ಇದಕ್ಕಿಂತ ಒಳ್ಳೆಯ ಸಂಬಂಧ ನನಗೆ ಬರಬಹುದಲ್ಲ ಅಂತ ಅನ್ನಿಸ್ತು. ಆದರೆ ಒಂದು ಒಳ್ಳೆಯ ಕೆಲಸ ಏನಿದ್ರೂ ಇದೆ. ಅಷ್ಟೇ ಅಲ್ಲ, ಮನೆಯವರಿಗೆ ತುಂಬ ಇಷ್ಟ ಕೂಡ ಆಯಿತು. ಅತ್ಯವಶ್ಯಕ ಶ್ರೀಮಂತ ಕುಟುಂಬ. ನಾನು ಕೂಡ ಸಮ್ಮತಿಯನ್ನು ಸೂಚಿಸಿದೆ. 1 ವಾರದ ನಂತರ ಹೆಣ್ಣು ನೋಡೋದಕ್ಕೆ ಬಂದ್ರು. ನಮ್ಮಿಬ್ಬರದು ಮೊದಲ ಹೆಣ್ಣು ನೋಡುವ ಕಾರ್ಯಕ್ರಮ ಆಗಿತ್ತು. ದೇವ್ ಜೊತೆ ಅವರ ಅಪ್ಪ, ಅಮ್ಮ, ತಂಗಿ, ಆಮೇಲೆ 2 ಬಂಧುಗಳು ಬಂದಿದ್ರು. ನಾವು ಮಾತಾಡಿದ್ವಿ, ನೋಡಿದ್ವಿ, ಹಾಗೆ ಇಷ್ಟ ಆಯಿತು. ಡಿಗ್ರಿ ಮುಗಿದ ತಕ್ಷಣ ಮುಂದಿನ ತಿಂಗಳೇ ಮದುವೆಯೂ ಮುಗಿಯಿತು. ಮತ್ತೊಂದು ಮನೆಗೆ ಹೋಗುವ ಎಲ್ಲ ಸಂಕಟಗಳು ನನಗಿದ್ವು. ಆದರೂ ಹೆಣ್ಣು ಮಕ್ಕಳಿಗೆ ಇದು ಲೈಫ್ನಲ್ಲಿ ಎದುರಿಸಬೇಕಾದ ಒಂದು ಘಟ್ಟ ಅಲ್ವಾ. ಹಾಗೆ ನಾನು ಮತ್ತೊಂದು ಮನೆಯ ಸೊಸೆ ಅನ್ನುವ ಸ್ಥಾನ ತಲುಪಿದೆ. ನನ್ನ ಗಂಡನ ಮನೆ ತುಂಬಾ ದೊಡ್ಡದಾದ ಒಂದು ಹಳೆಯ ತರಹದ ಮನೆಯಾಗಿತ್ತು. ಹೊರನೋಟಕ್ಕೆ ಹಳೆಯದಾಗಿ ಕಂಡರೂ ಒಳಗಿನ ಕೆಲವು ರೂಮ್ಗಳು ಹೊಸ ಸೌಕರ್ಯಗಳಿಂದ ತುಂಬಿದ್ವು. ಆದರೂ ಹಳೆಯತನ ಅಳಿಯದಂತೆ ಕಾಪಾಡಿಕೊಂಡಿದ್ರು. ರೂಮ್ಗಳನ್ನೆಲ್ಲ ಚೆನ್ನಾಗಿಟ್ಕೊಂಡಿದ್ರು. 20 ವಯಸ್ಸಿನ ಪಕ್ವತೆಯ ಕೊರತೆ ನನಗಿತ್ತು. ಆದರೆ ದೇವಣ್ಣನಿಗೆ ನನ್ನಷ್ಟು ಕೂಡ ಪಕ್ವತೆ ಇಲ್ಲ ಅಂಥೇಳಿ ನನಗೆ ಮದುವೆ ಮುಗಿದ ಕೆಲವು ದಿನಗಳಲ್ಲೇ ಮನವರಿಕೆ ಆಯಿತು. ಗಂಡನ ಮನೆಯಲ್ಲಿ ಎಲ್ಲ ವಿಷಯಗಳನ್ನು ತೀರ್ಮಾನಿಸುವುದು ಮಾವ. ಅಪ್ಪನ ಹೆಸರು ಶ್ರೀಧರ್ ನಾಯರ್. ಊರಿನ ಪ್ರಮುಖ ವ್ಯಕ್ತಿ, ಒಬ್ಬ ಅಜಾನಬಾಹು, 67 ವಯಸ್ಸು. ಯಾವುದೇ ವಿಷಯಕ್ಕೂ ಕೊನೆಯ ಮಾತು ಅವರದ್ದೇ ಆಗಿರ್ತಾ ಇತ್ತು. ಅಷ್ಟೇ ಅಲ್ಲ, ಊರಿನಲ್ಲಿ ಎಲ್ಲರಿಗೂ ಅವರ ಮೇಲೆ ದೊಡ್ಡ ಭಯ ಮತ್ತು ಗೌರವ ಕೂಡ ಇತ್ತು. ಕುಟುಂಬದ ವಿಷಯ ಇನ್ನು ಹೇಳಬೇಕಾದ ಅಗತ್ಯವಿಲ್ಲವಲ್ವಾ. ನನಗೂ ಮಾವನ ಮೇಲೆ ಒಂದು ದೊಡ್ಡ ಭಯ ಇತ್ತು. ಅವರ ಮುಂದೆ ನಿಲ್ಲೋದಕ್ಕೆ ಕೂಡ ನಾನು ಹೆದರುತ್ತಾ ಇದ್ದೆ. ಆದರೆ ನನ್ನೊಂದಿಗೆ ಇದುವರೆಗೆ ಯಾವುದೇ ಕೆಟ್ಟ ನಡವಳಿಕೆಯೂ ಮಾವನ ಕಡೆಯಿಂದ ಉಂಟಾಗಿರಲಿಲ್ಲ. ಅತ್ತೆಗೂ ಅವರ ಯಜಮಾನರು ಅಂದ್ರೆ ಜೀವವಾಗಿತ್ತು. ಆಮೇಲೆ ದೇವ್ಗೂ ಕೂಡ ನಾನು ಜೀವ. ಹೌದು ಕಣೋ, ರಾತ್ರಿ ವೇಳೆಗಳಲ್ಲಿ ನಮ್ಮಿಬ್ಬರ ಒಡನಾಟದಲ್ಲಿ ದೇವನ್ನ ಯಾವುದೇ ಕೊರತೆ ಮಾಡಿರಲಿಲ್ಲ. ಆದರೆ ಅವರ ಸಂತೋಷದ ವಿಷಯ ಮಾತ್ರವೇ ಅವರು ನೋಡುತ್ತದ್ದು. ನನಗೆ ಪೂರ್ಣ ತೃಪ್ತಿಯಾಗುವ ಮುನ್ನವೇ ಈ ವಿಷಯವನ್ನ ಮುಗಿಸ್ಬಿಡ್ತಾ ಇದ್ರು. ಆದರೂ ಪ್ರತಿದಿನ ಸ್ವಲ್ಪವಾದರೂ ಆತ್ಮೀಯತೆ ಸಿಗುತ್ತಾ ಇದೆಯಲ್ಲ, ಅದರಿಂದ ನಾನು ಯಾವುದೇ ಬೇಸರ ತೋರಿಸಲಿಲ್ಲ. ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಒಳ್ಳೆಯ ರೀತಿಯಲ್ಲೇ ನಮ್ಮ ವಿವಾಹ ಜೀವನ ಮುಂದುವರಿತಾ ಇತ್ತು. ಗಂಡನ ಮನೆಯಲ್ಲಿ ಕೂಡ ಸ್ವಂತ ಮಗಳಂತೆಯೇ ನನ್ನನ್ನು ಎಲ್ಲರೂ ನೋಡ್ಕೊಳ್ತಾ ಇದ್ರು. ಇದಕ್ಕಿಂತ ದೊಡ್ಡ ಭಾಗ್ಯ ಏನು ಬೇಕು? 26ನೇ ವಯಸ್ಸಿನಲ್ಲಿ ನಾನು ಒಬ್ಬ ಅಮ್ಮನಾದೆ.
ಮಗ ಅಕ್ಷಯ್ ದೇವ್, ಈಗ 2 ವಯಸ್ಸು. ಅತ್ತೆ ಹೆಸರು ಹೇಳೋದಕ್ಕೆ ಮರ್ತೋದೆ. ಸುಜಾತ 55 ವಯಸ್ಸು. ಗಂಡನ ತಂಗಿ ಅಂದರೆ ನನ್ನ ನಾದಿನಿ ದೇವಿಕಾ 21 ವರ್ಷ ವಯಸ್ಸು. ಬಹಳ ಸಂತೋಷಪೂರ್ವಕವಾಗಿ ನನ್ನ ಕುಟುಂಬ ಜೀವನ ಮುಂದುವರಿತಾ ಇದೆ. ಗಂಡನ ತಂಗಿ ದೇವಿಕಾಗೆ ಮದುವೆಯ ಪ್ರಾಯ ಆಯಿತು. ಒಳ್ಳೆಯ ಆಲೋಚನೆಗಳು ಬರೋದಕ್ಕೆ ಆರಂಭಿಸಿದ್ವು. ಕೊನೆಗೆ ಒಂದು ಒಳ್ಳೆಯ ಸಂಬಂಧ ಸಿಕ್ತು. ಗಲ್ಫ್ನಲ್ಲಿ ಕೆಲಸ ಮಾಡೋ ಹುಡುಗ, ತೊಂದರೆ ಇಲ್ಲದ ಕುಟುಂಬ, ಹೆಣ್ಣಾಗಿದ್ದಿದ್ರೆ ಡಿಗ್ರಿಯು ಫೇಲ್ ಆಗಿ ಮನೆ ತುಂಬಿ ನಿಂತಿದ್ದಾಳೆ. 1 ತಿಂಗಳ ಮುನ್ನ ಕಾಲೇಜಿನಲ್ಲಿ ಯಾವುದೋ ಹುಡುಗನ ಜೊತೆ ಬೀಚ್ಗೋ ಮತ್ತೊಂದಕ್ಕೂ ಸುತ್ತಾಡೋಕೆ ಹೋಗಿದ್ದಾಳೆ. ಗಂಡನ ಸ್ನೇಹಿತ ಅದನ್ನು ನೋಡಿ ಇಬ್ಬರನ್ನ ಕೈಯಾರೆ ಹಿಡಿದಿದ್ದಾನೆ. ಅದರಿಂದ ಅಷ್ಟೊಂದು ತಡ ಮಾಡದೆ ಹೆಣ್ಣನ್ನು ಮದುವೆ ಮಾಡಿಕೊಡಬಹುದು ಅನ್ನೋ ಒಂದು ವ್ಯವಸ್ಥೆ ಆಯಿತು. ಹೆಣ್ಣು ನೋಡೋದು, ನಿಶ್ಚಯ ಎಲ್ಲವೂ ಬೇಗ ಅಂತ ಮುಗಿದು ಹೋಯಿತು. ಹಾಗೆ ಮದುವೆಯ ದಿನಗಳಾದ್ವು. ನಾಳೆಯ ತಾಳಿಕೊಟ್ಟು ಕುಟುಂಬದ ಏಕೈಕ ಸೊಸೆ ಅಲ್ವೇ. ಕುಟುಂಬದಲ್ಲಿ ಒಂದು ಮದುವೆ ಬರುವಾಗ ತಿಳಿಯುತ್ತದಲ್ಲ, ತುಂಬ ಬ್ಯುಸಿ ಕೆಲಸಗಳು. ದೇವಣ್ಣ ಬಂದು ಗಲನ್ನ ಸತ್ಕರಿಸುವ ಬ್ಯುಸಿಯಲ್ಲಿ ಅತ್ತೆ ಅಡುಗೆ ಮನೆಯಲ್ಲಿ ನನ್ನ ಮನೆಯಿಂದ ಅಪ್ಪ, ಅಮ್ಮ, ತಂಗಿಯಂದಿರು ಬಂದಿದ್ದಾರೆ. ಅವರುಗಳು ಇದ್ದಿದ್ದರಿಂದ ಮಗನನ್ನು ನೋಡ್ಕೊಳ್ಳೋದ್ರಲ್ಲಿ ನಿರಾಳತೆ ಸಿಕ್ತು. ನಾನಾಗಿದ್ರೆ ಪೂರ್ತಿ ಸುಸ್ತಾಗ್ತಿದ್ದೆ. 2 ದಿನಗಳಿಂದ ಇರುವ ಕೆಲಸ ಏನು ಮಾಡೋದಕ್ಕೆ ಆಗಲ್ವಲ್ಲ, ಬೇಗ ಇದನ್ನು ಮುಗಿದ್ಬಿಟ್ರೆ ಸಾಕು ಅಂತಾಗಿತ್ತು. ಹಾಡು, ಆಟಗಳು, ಹರಟೆ ಹೊಡೆಯೋದು, ಎಲ್ಲರೊಂದಿಗೆ ಧೂಳೆಬ್ಬಿಸಿ ಆಚರಿಸಬೇಕಾದ್ರೆ ನಾನಿಲ್ಲಿ ಒಂದೊಂದೇ ಕೆಲಸಗಳೊಂದಿಗೆ ಕಷ್ಟಪಡ್ತಾ ಇದ್ದೆ. ಹಾಗೆ ಹಿಂದಿನ ದಿನದ ಕಾರ್ಯಕ್ರಮಗಳೆಲ್ಲ ಮುಗಿದು ರಾತ್ರಿ ಆಯಿತು. ಹಾಗೆ ಒಂದು ದೊಡ್ಡ ಸಮಸ್ಯೆ ಬಂತು. ಎಲ್ಲರೂ ಮಲಗ್ತಾರೆ. ದೊಡ್ಡದೊಂದು ಜನರ ಗುಂಪು ಮನೇಲಿದೆ. ಕೊನೆಗೆ ಮಾವನ ಎಲ್ಲದಕ್ಕೂ ಒಂದು ತೀರ್ಮಾನ ಮಾಡಿದ್ರು. ಗಂಡಸರೆಲ್ಲರೂ ಹೊರಗೆ ಪೆಂಡಾಲ್ನಲ್ಲಿ, ಹೆಂಗಸರೆಲ್ಲರೂ ಮನೆ ಒಳಗಡೆ, ಅಡಿಗೆಯವರು ಅಡಿಗೆ ಮನೆಯ ಭಾಗದಲ್ಲಿ. ಹಾಗೆ ಎಲ್ರಿಗೂ ಒಂದೊಂದು ಸ್ಥಾನಗಳನ್ನು ನೀಡಿದ್ರು. ನನ್ನ ಹತ್ರ ಮಗು ಇರೋದ್ರಿಂದ ಒಳಗೆ ಮಲ್ಕೋದಕ್ಕೆ ಹೇಳಿದ್ರು. ಆದರೆ ಅತ್ತೆ ಹತ್ರ ಮಲ್ಕೋದಕ್ಕೆ ಹೇಳಿದ್ದು ಮನೆ ಜೊತೆಗಿರುವ ಕೊಟ್ಟಿಗೆ ಅಂತ ಹೊರಭಾಗದ ಒಂದು ಸಣ್ಣ ರೂಮಲ್ಲಿ. ನನಗೆ ಅದನ್ನ ಕೇಳಿ ತುಂಬಾ ಆಶ್ಚರ್ಯ ಅನ್ನಿಸ್ತು. ಮದುವೆಯ ಹಿಂದಿನ ದಿನ ಮಗಳ ಜೊತೆಯಲ್ವೇ ಅಮ್ಮ ಇರಬೇಕಾದದ್ದು. ಆ ಅಮ್ಮ ಒಂಟಿಯಾಗಿ ಆ ಸಣ್ಣ ಕೋಣೆಯಲ್ಲೇ ಮದುವೆಗೆ ಬೇಕಾದ ಸಾಮಗ್ರಿಗಳು, ಆಮೇಲೆ ಮತ್ತೊಂದರ ನಡುವೆ ಒಬ್ಬರಿಗೆ ಕಷ್ಟಪಟ್ಟು ಮಲಗುವಷ್ಟೇ ಜಾಗ ಅಲ್ಲಿರೋದು. ಅಲ್ಲಿ ಯಾಕೆ ಹುಡುಗಿ ಜೊತೆ ಮಲಗಬೇಕಲ್ವಾ ಅಂತ ನನಗನ್ನಿಸ್ತು. ನನಗೆ ಅದು ಬಹಳಷ್ಟು ಬೇಸರ ಅನ್ನಿಸ್ತು. ನಾನು ದೇವ್ನ ಹತ್ತಿರ ವಿಷಯ ಹೇಳಿದೆ. ಅಮ್ಮನನ್ನ ದೇವಿಕಾಳ ರೂಮಿಗೆ ಕಳಿಸಿ ನಾನು ಅಲ್ಲಿ ಮಲ್ಕೊಳ್ತೇನೆ ಅಂತ ಹೇಳಿದೆ. ದೇವ್ ಕೂಡ ಅರ್ಧ ಮನಸ್ಸಿನಿಂದ ಅದನ್ನ ಒಪ್ಪದ. ಆ ಮುಖದಲ್ಲಿ ಒಂದು ಸಂಕಟ ನರಳುತ್ತಾ ಇರೋದನ್ನ ನಾನು ಗಮನಿಸಿದೆ. ಪ್ರತಿದಿನ ಸಿಗುತ್ತಿದ್ದ ಆ ವಿಶೇಷ ಒಡನಾಟ ಇಂದು ಸಿಗೋದಿಲ್ವಲ್ಲ ಅನ್ನೋ ನಿರಾಶೆ ಆಗಿತ್ತು. ನಾನು ಮೆಲ್ಲನೆ ಕಿವಿಯಲ್ಲಿ ಹೇಳಿದೆ, ನನ್ನ ದೇವು ಒಂದಿನ ಕ್ಷಮಿಸ್ಕೋ, ಜೀವನ ಪೂರ್ತಿ ನನ್ನ ಈ ಶರೀರ ಪೂರ್ತಿ ನನ್ನ ದೇವ್ಗೆ ಅಲ್ವೇ, ಒಂದು ದಿನ ಕ್ಷಮಿಸ್ಬಿಡು. ದೇವ್ ಸಣ್ಣದಾಗಿ ಒಮ್ಮೆ ನಿರಾಶನಾಗಿ ಹೊರಗೆ ಹೋದ. ನನಗೂ ಸಣ್ಣ ಸಂಕಟ ಆಯಿತು. ಪಾಪ ಅಂತ ನಾನು ಆ ನಿರಾಶೆಯೊಂದಿಗೆ ಸ್ನಾನಕ್ಕೆ ಹೋದೆ. ಸಣ್ಣದಾಗಿ ಮೈಯನ್ನ ತೊಳೆದು ಒಂದು ನೈಟಿಯನ್ನು ಹಾಕ್ಕೊಂಡೆ. ಎಲ್ಲರೂ ಮಲಗುವುದಕ್ಕೆ ಆರಂಭಿಸಿದ್ರು. ಸಮಯ ಸರಿಸುಮಾರು ರಾತ್ರಿ 11:30 ಆಯಿತು. ನಾನು ಮಲಗುವುದಕ್ಕಾಗಿ ಹಳೆಯದೊಂದು ಬಟ್ಟೆಯನ್ನ ತೆಗೆದುಕೊಂಡು ಆ ಕೋಣೆಗೆ ಬಂದು ಮಲಗಿದೆ. ಸಣ್ಣ ತಂಗಿಯರಿಂದ ಜೊತೆ ಮಲಗಿದ್ದರಿಂದ ಅರ್ಧ ನಿರಾಳತೆ ಇತ್ತು. ಅಲ್ಲಿ ಸ್ವಲ್ಪ ಬೆಳಕಿರಲಿಲ್ಲ. ಅಡುಗೆ ಮನೆಯ ಲೈಟ್ ಹಾಕಿದ್ರೆ ಸಣ್ಣ ಬೆಳಕು ಬರಬಹುದು ಅಷ್ಟೆ. ಮಳೆಗಾಲ ಆದ್ದರಿಂದ ಸೆಕೆಗೆ ಸಣ್ಣ ಸಮಾಧಾನ ಬಂದಿತ್ತು. ಬಂದ ಹಾದಿಯಲ್ಲಿ ಮಲ್ಕೊಂಡೆ. ಲೈಟ್ ಎಲ್ಲವನ್ನ ಆರಿಸ್ದೆ. ಸುಸ್ತಿನ ಕಾರಣದಿಂದ ಕಣ್ಣು ಮುಚ್ಚಿದ್ದಷ್ಟೇ ನೆನಪಿದೆ. ಸ್ವಲ್ಪ ಸಮಯ ಕಳೆದಾಗ ಏನೋ ಒಂದು ನನ್ನ ಕಾಲಿನ ಕೆಳಗನೆಯಿಂದ ನನಗೆ ಅನ್ನಿಸ್ತು. ನಾನು ಬೆಚ್ಚಿ ಬಿದ್ದು ಕಣ್ಣು ತೆರೆದರೆ ಅದೊಬ್ಬ ಮನುಷ್ಯ ಅಂತೇಳಿ ನನಗೆ ಅರ್ಥ ಆಯಿತು. ನನ್ನ ಕಾಲಿಗೆ ಸತತವಾಗಿ ಮುತ್ತನ್ನು ಕೊಡ್ತಾ ಇದ್ದ. ದೇವ್ಗೆ ಗೊತ್ತು ನಾನು ಇಲ್ಲೇ ಮಲಗಿರೋದು ಅಂಥೇಳಿ. ಅಡುಗೆ ಮನೆಯ ಭಾಗದಲ್ಲಿ ಜನಗಳಿದ್ದಾರೆ. ಈ ದೇವ್ ಇದು ಏನು ಅನ್ಕೊಂಡಿದ್ದಾನೋ ಏನೋ, ಇವತ್ತು ರಾತ್ರಿ ಕೂಡ ಬಿಡೋಕ್ಕಾಗೋದು ಇವೆ. ನನ್ನ ದೇವ್ರೇ ಇರ್ಲಿ, ಏನಾದರೂ ಮಾಡಿಟ್ಟು ಹೋಗ್ಲಿ ಅಂಥೇಳಿ ನಾನು ಮನಸ್ಸಿನಲ್ಲಿ ಅಂದ್ಕೊಂಡೆ. ನಾನು ಅಲುಗಾಡದೆ ಮಲ್ಕೊಂಡೆ. ಕಾಲಿನಿಂದ ಮೆಲ್ಲನೆ ನನ್ನ ಹಣೆಯ ಮೇಲೆ ಒಂದು ಮುತ್ತನ್ನು ಕೊಟ್ಟ. ನಂತರ ಮೆಲ್ಲನೆ ಆತ್ಮೀಯ ಒಡನಾಟಕ್ಕೆ ಪ್ರವೇಶಿಸಲು ಆರಂಭ ಆಯಿತು. ದೇವ್ರೆ, ಯಾರಾದರೂ ಬಂದರೆ, ಯಾರಾದರೂ ನೋಡಿದ್ರೆ ಒಮ್ಮೆ ಬೇಗ ಮಾಡಿ ಹೋಗು ದೇವು ಅಂತ ನಾನು ಮನಸ್ಸಿನಲ್ಲೇ ಹೇಳಿದೆ. ನಾನು ಮಾತಾಡದೆಯೇ ಮಲ್ಕೊಂಡಿದ್ದೆ. ದೇವ್ ಮೇಲೆ ಬಂದು ಮಲ್ಕೊಂಡ. ನಂತರ ಪ್ರೀತಿಯ ಪರಾಕ್ರಮಗಳು ಆರಂಭ ಆದವು. ನನಗೆ ಏನೋ ಒಂಥರ ಅನ್ನಿಸ್ತು. ದೇವ್ ಸಾಮಾನ್ಯವಾಗಿ ಹೀಗಲ್ವಲ್ಲ, ಮತ್ತು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಅಷ್ಟೇ ಅಲ್ಲ, ವಾಡಿಕೆಗಿಂತಲೂ ಹೆಚ್ಚಿನ ದೇಹದ ತೂಕ ಕೂಡ ಇತ್ತು. ಏನಾದರೂ ಕೇಳೋದಕ್ಕೆ ಸಾಧ್ಯವೇ? ಧ್ವನಿ ಮಾಡಿದರೆ ಜನ ಕೇಳಿಸ್ಕೊಳ್ತಾರೆ. ಮೆಲ್ಲನೆ ಕೇಳನವೆಂದ್ಕೊಂಡು ನಾನು ಮೆಲ್ಲನೆ ಆ ಮುಖಕ್ಕೆ ಕೈಯಿಂದ ಮುಕ್ಕಿ ನೋಡಿದೆ. ಮಿಂಚಿನಂತೆ ನಾನು ಗ್ರಹಿಸಿಬಿಟ್ಟೆ ಅದು ನನ್ನ ದೇವ್ ಅಲ್ಲ. ತಕ್ಷಣ ನನ್ನ ಶರೀರ ಪೂರ್ತಿ ತಳರು ಹೋಗ್ಬಿಡ್ತು. ನನ್ನ ಒಳಗಡೆ ಏನೆಂದು ತಿಳಿಯದ ಒಂದು ಭಯ ಆರಂಭ ಆಯಿತು.
ಯಾರಾಗಿರ್ಬೋದು? ಮನಸ್ಸಿನಲ್ಲಿ ಹೀಗೆ ಒಂದೊಂದು ಚಿಂತನೆಗಳು ಬಂದವು. ಏನೇ ಆದರೂ ತುಂಬ ಮಜಾ ಐತೆ. ಮತ್ತೊಬ್ರು ಅನ್ನೋದನ್ನ ನೆನೆದಾಗ ಒಂದು ಬಾರಿಗೆ ಕುತೂಹಲವೂ ಒಳಗಡೆ ಭಯವೂ ಉಂಟಾಯಿತು. ಏನೇ ಆದರೂ ಈಗ ನನ್ನ ಜೊತೆ ಮಲಗಿರುವ ವ್ಯಕ್ತಿ ಸಾಮಾನ್ಯನಲ್ಲ ಅಂತನ್ನೋದು ನನಗೆ ಅರ್ಥ ಆಗೋದಕ್ಕೆ ಆರಂಭಿಸ್ತು. ಸಣ್ಣದಾಗಿ ಕೆಲವು ಕ್ರಿಯೆಗಳು ಮುಗಿಸಿ ನನ್ನ ದೇಹದಿಂದ ಎದ್ದು ನಿಂತ ಸಮಾಧಾನವಾಯಿತು, ಕೆಲಸ ಮುಗಿತು ಅಂತ ಅನ್ಸುತ್ತೆ. ಯಾವುದೇ ಗಂಡಸಾಗಿದ್ರೂ ಹೋಗ್ಲೇ ಬಿಡು, ಆದರೂ ಯಾರಿರಬಹುದು? ಅಷ್ಟು ಹೊತ್ತು ಪೂರ್ಣ ನಿಶ್ಶಬ್ದವಾಗಿದ್ದ ಆ ರೂಮಿನಲ್ಲಿ ತಕ್ಷಣ ಒಂದು ಧ್ವನಿ ಕೇಳಿಸ್ತು. ಇದೇನಕ್ಕ ಸುಜಾತ, ನೀನು ಒಂದು ದಿನದಿಂದ ಇಷ್ಟೊಂದು ದಪ್ಪಗಾದ್ಯಾ ಅಂತೇಳಿ ಆ ಶಬ್ದ ಕೇಳಿದ ತಕ್ಷಣ ನನ್ನ ಎದೆಯಲ್ಲಿ 1000 ಮಿಂಚುಗಳು ಒಟ್ಟಿಗೆ ಹೊಡೆದ್ವು. ಇಷ್ಟೊತ್ತು ನಾನು ತಿಳಿಯಲು ಬಯಸಿದ ಆ ವ್ಯಕ್ತಿ ಅದು ನನ್ನ ಮಾವ, ನನ್ನ ಗಂಡನ ಅಪ್ಪ. ದೇವರೇ, ಇದೇನಿದು ನನ್ನ ಲೈಫ್ನಲ್ಲಿ ನಡೀತಾ ಇರೋದು? ನಾನು ಇವೆಲ್ಲವನ್ನು ಆಲೋಚಿಸಿ ಮಲಗಿರುವ ಸಮಯದಲ್ಲಿ ಅವರು ಮತ್ತೆ ಒಡನಾಟವನ್ನು ಮುಂದುವರಿಸ್ತಾ ಇದ್ದಾರೆ. ತಕ್ಷಣ ಉಂಟಾದ ಆ ಒಂದು ಶಾಕ್ನಿಂದ ಹೇಗ ನಾನು ಜ್ಞಾನಕ್ಕೆ ಮರಳಿ ಬಂದೆ. ನಾನು ಆಲೋಚನೆ ಮಾಡಿದೆ, ಇದುವರೆಗೆ ನನ್ನನ್ನು ಒಂದು ನೋಟದಿಂದ ಕೂಡ ಬೇರೆ ರೀತಿಯಲ್ಲಿ ನೋಡದ, ನಾನು ಅತ್ಯಂತ ಗೌರವ ನೀಡುವಂತಹ ನನ್ನ ಮಾವ ನನ್ನನ್ನು ಇಷ್ಟೊಂದು ಆಸೆ ಪಟ್ಟಿದ್ರೆ, ಆದರೂ ನಾನು ಇಲ್ಲೇ ಇದ್ದೇನೆ ಎಂದು ಹೇಗೆ ತಿಳಿಯಿತು? ಮಾವ ಹೇಳಿದ ಡೈಲಾಗ್ ನನಗೆ ನೆನಪಿಗೆ ಬಂದದ್ದು, ಏನೇ ಸುಜಾತ ಅಂತ. ವಿಷಯದ ನಡೆ ನನಗೆ ಅರ್ಥ ಆಯಿತು. ಅತ್ತೆ ಎಂದು ಭಾವಿಸಿಯೇ ಅವರ ಯಜಮಾನರು ಇಲ್ಲಿ ಬಂದು ಈ ನಾಟಕಗಳನ್ನು ಆಡ್ತಾ ಇರೋದು. ಬೇಷ್, ಸ್ವಂತ ಮಗಳ ಮದುವೆಯಾಗಿದ್ರು ಈ ಒಂದು ದಿನ ಕೂಡ ಅವರಿಗೆ ಸುಮ್ಮನಿರ್ತು ಆಗ್ತಾ ಇರಲಿಲ್ವೇ? ಅಮ್ಮನನ್ನು ಇಲ್ಲಿಂದ ಬದಲಾಯಿಸಿದ ವಿಷಯ ನನಗೂ ದೇವನಿಗೂ ಮಾತ್ರವೇ ಗೊತ್ತಿತ್ತು, ಮಾವನಿಗೆ ಹೇಳಿರಲಿಲ್ಲ. ಸುಮ್ಮನೆ ಅಲ್ಲ, ಅಮ್ಮನನ್ನು ಇಂದು ಆ ಸಣ್ಣ ಕೊನೆಯಲ್ಲಿ ಒಂಟಿಯಾಗಿ ಮಲಗೋದಕ್ಕೆ ಆರ್ಡರ್ ಮಾಡಿತ್ತು. ಏನೇ ಆದರೂ ಒಳ್ಳೆಯದಾಯಿತು. ನಾನು ಇದನ್ನೆಲ್ಲ ಆಲೋಚಿಸಿ ಮಲಗಿರುವಾಗಲೂ ಅವರದೊಂದು ತಮಾಷೆಯ ಪ್ರಶ್ನೆ ಏನಂದರೆ, ಇದೇ ನಮ್ಮ ಸುಜಾತ ಹೀಗೆ, ಇದೇನು ಪೂರ್ತಿ ಒಂದು ಬದಲಾವಣೆ ಅಂತ. ಪಾಪ ಮಾವನಿಗೆ ತಿಳಿತಾ ಇದೆಯೇ, 23 ವಯಸ್ಸಿನ ಕೇವಲ ಒಂದು ಎಲೆಯ ಹೆಣ್ಣಿನ ಹತ್ತಿರವೇ ಇದನ್ನು ಹೇಳ್ತಾ ಇರೋದು ಅಂತ. ಏನೇ ಆದರೂ ಒಂದು ವಿಷಯ ತಿಳಿಯಿತು, ಮಾವ ಮತ್ತು ಅತ್ತೆ ಪ್ರತಿದಿನವೂ ಖುಷಿ ಪಡ್ತಾ ಇದ್ದಾರೆ. ಏನಾದರೂ ಒಂದು ಹೇಳಬೇಕು ಅಂತಿಂದಿದೆ, ಆದರೆ ಸತ್ಯ ಹೇಳಿದ್ರೆ ಮಾವ ಇಲ್ಲಿಂದ ಓಡಿ ಹೋಗ್ತಾರೆ. ಪೂರ್ತಿ ನಾಚಿಕೆಗೇಡಾಗುತ್ತೆ. ಸದ್ಯಕ್ಕೆ ಮಾತಾಡದೆ ಮಲ್ಕೊಳ್ಳೋಣ, ಕೆಲಸ ಮುಗಿಸಿ ಬೇಗ ಹೋಗಲಿ. ನಾನು ಕೂಡ ಸ್ವಲ್ಪ ಮಟ್ಟಿಗೆ ಅವರ ರೀತಿಗಳನ್ನು ಇಷ್ಟಪಡೋದಕ್ಕೆ ಆರಂಭಿಸ್ದೆ. ಹಾಗೆ ಮಾವ ಮುಂದುವರಿಸಿದ್ರು. ನಾನು ಒಂದು ಬೊಂಬೆಯಂತೆ ಮಲ್ಕೊಂಡೆ. ಅವರು ಒಂದೊಂದೇ ಪ್ರೀತಿಯ ಪರಾಕ್ರಮಗಳನ್ನು ಮಾಡ್ತಾ ಇದ್ರು. ಮಧ್ಯದಲ್ಲಿ ಮಾವ ತಲೆ ಎತ್ತಿ ಸಣ್ಣ ಸ್ವರದಲ್ಲಿ ಹೇಳಿದ್ರು, ಏನೇ ಸಿಜಾ, ನಾವು ಮುಂಚೆ ಬೆಟ್ಟದ ಇಳಿಜಾರಿನ ಕಾಡು ಪ್ರದೇಶದಲ್ಲಿ ಕೂಡಿದ್ದು ನಿನಗೆ ನೆನಪಿದೆಯೇನೆ? ಹುಲಿ ಬರ್ತಾ ಇದೆ ಅಂಥೇಳಿ ನೀನು ಹೆದರಿಕೆಯಾಗಿಲ್ವೇನೆ? ನೀನವತ್ತು ಏನೆಲ್ಲ ಮಾಡಿದ್ದೆ? ಓ ಅಪ್ಪ ಅಮ್ಮ ಕದೀಮ್ರೆ, ಹೊರಾಂಗಣದಲ್ಲೆಲ್ಲ ಕಾರ್ಯಕ್ರಮ ನಡೆಸುವ ಧೈರ್ಯವೆಲ್ಲ ಅಮ್ಮನಿಗಿತ್ತೆ. ಅಪ್ಪನ ಒಂದೊಂದೇ ಮಾತುಗಳು ಕೇಳಿ ನನಗೆ ನಗು ಬಂತು. ಪಾಪ ಮಾವ ಇನ್ನೂ ಕೂಡ ಅವರಿಗೆ ಅರ್ಥ ಆಗಿಲ್ಲ, ಇದು ಮಾಡ್ತಾ ಇರೋದು ಸ್ವಂತ ಹೆಂಡತಿಯನ್ನಲ್ಲ ಅಂಥೇಳಿ. ಒಂದು ಎಳೆಯ ಹೆಣ್ಣು ಈ ಮುಂದೆ ಮಲಗಿದಾಳೆ ಅನ್ನೋದು ಕೂಡ ಅವರು ತಿಳಿತಾ ಇಲ್ವಲ್ಲ. ತಿಳಿದಿದ್ರೆ ನನ್ನ ಈಗ ಸುಮ್ಮನೆ ಬಿಡ್ತಾ ಇದ್ರೆ, ನಾನಾಗಿದ್ರೆ ತಲುಪಿ ನಿಂತಿದ್ದೆ. ಇನ್ನೆಂದು ಅನುಭವಿಸದ ಅನುಭೂತಿ ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ದೊಡ್ಡ ತಪ್ಪು. ಸ್ವಂತ ಗಂಡನನ್ನು ವಂಚಿಸ್ತಾ ಇದ್ದಾನೆ, ಅದು ಅವರದೇ ಸ್ವಂತ ತಂದೆಯ ಜೊತೆ. ಆದರೆ ತಂದೆಗೆ ತಿಳಿತಾ ಇಲ್ವಲ್ಲ ಇದೇನು. ಆಸೆಗಳು ಹೆಚ್ಚಾದಾಗ ಹೆಣ್ಣಿಗೆ ಅದನ್ನು ಹೇಗೆ ತಡೆಯೋದಕ್ಕೆ ಸಾಧ್ಯ? ಯಾವುದೋ ಒಂದು ನಿಮಿಷದಲ್ಲಿ ನಾನು ಅರಿಯದೆ ಹೇಳಿಬಿಟ್ಟೆ, ಮೆಲ್ಲಗೆ ನಾನು ಲಚ್ಚು ಅಂತ. ಮಾವ ಬೆಚ್ಚಿ ಬಿದ್ರು. ಒಂದು 10 ಸೆಕೆಂಡ್ ಪೂರ್ಣ ನಿಶ್ಶಬ್ದವಾಗಿತ್ತು. ಆ ಒಂದು ಸಣ್ಣ ತಲ್ಲಣದಲ್ಲಿ ಮಾವ ನಡಗ್ತಾ ಇರೋದು ನನಗೆ ಫೀಲ್ ಆಯಿತು. ಅವರು ನನ್ನೊಂದಿಗೆ ಹೇಳಿದ್ರು, ಅಯ್ಯೋ ಮಗಳೇ, ನೀನು ಏನಿಲ್ಲಿ? ನಾನು ಸುಜಾತ ಹತ್ತಿರವಲ್ಲವೇ ಇಲ್ಲಿ ಮಲಗೋದಕ್ಕೆ ಹೇಳಿದ್ದು. ಅದು ಅಪ್ಪ, ಅಮ್ಮನಿಗೆ ವಯಸ್ಸಾಗಿದೆಯಲ್ಲ, ಅದಕ್ಕೆ ನಾನು ಅಮ್ಮನ ಹತ್ತಿರ ದೇವಿಕಾಳ ಜೊತೆ ಮಲ್ಕೊಳ್ಳೋದಕ್ಕೆ ಹೇಳಿದೆ. ಓ ಮಗಳೇ, ಆದರೂ ನೀನು ಇದನ್ನು ಮೊದಲೇ ಯಾಕೆ ಹೇಳಲಿಲ್ಲ? ಅದು ಅಪ್ಪ, ನಾನು ಮೊದಲು ಭಾವಿಸಿದ್ದು ದೇವ್ ಇರಬಹುದು ಅಂತ, ಆದರೆ ನೀವು ಅಂತ ತಿಳಿದಾಗ ಓಪನ್ ಆಗಿ ಹೇಳೋದಕ್ಕೆ ಆರಂಭಿಸಿದೆ. ಆದರೆ ಧೈರ್ಯ ಬರಲಿಲ್ಲ. ಎಲ್ಲಿಯಾದರೂ ಶಬ್ದ ಕೇಳಿ ಯಾರಾದರೂ ಓಡಿ ಬಂದರೆ ಪೂರ್ತಿ ನಾಚಿಕೆ ಆಗುತ್ತಲ್ವಾ, ಅದಕ್ಕೆ ಮಾತಾಡಲಿಲ್ಲ ಅಂತಂದೆ ಅಂದೆ. ಅದಕ್ಕೆ ಅವ್ರು ನನ್ನನ್ನು ಕ್ಷಮಿಸಬೇಕು. ಮಗಳೇ, ನನ್ನ ಹತ್ತಿರ ಇದಕ್ಕೆ ಕ್ಷಮೆ ಕೇಳ್ತೀಯಾ? ಅಪ್ಪನಲ್ಲವೇ ತಪ್ಪು ಮಾಡಿದ್ದು. ಲಚ್ಚು ಮಗಳು ನನ್ನನ್ನು ಕ್ಷಮಿಸಬೇಕು ಅಂತ. ಕಳೆದಿದ್ದು ಕಳೀತು, ನಾವಿದನ್ನು ಈಗ ಇಲ್ಲೇ ನಿಲ್ಲಿಸ್ಬಿಡೋಣ, ಈ ರಾತ್ರಿನ ನಾವು ಇಬ್ಬರು ಮರೆತು ಬಿಡೋಣ ಅಂತ. ಮಾವ ತಕ್ಷಣದ ಈ ಉತ್ತರ ನನ್ನನ್ನು ತುಂಬ ಸಂಕಟಕ್ಕೀಡು ಮಾಡಿತು. ಏನೇ ಹೇಳಿದ್ರು ಇಷ್ಟು ಹೊತ್ತು ಇದುವರೆಗೆ ಅನುಭವಿಸಿದ ಅನುಭೂತಿಯಲ್ಲಿ ತೇಲುತ್ತಿದ್ದೆ. ಮುಂಚೆ ಇನ್ನೂ ಸಿಗದ ಸಂತೋಷ. ಆದರೆ ಇರಲಿ, ನಾಚಿಕೆಗೇಡಾಗುವುದು ಬೇಡವಲ್ಲ. ಮಾವ ಹೇಳಿದಾಗೆ ಎಲ್ಲವನ್ನೂ ಮರೆತು ಬಿಡೋಣ ಅಂತ ಹೇಳಿ ಒಳ್ಳೆಯದು. ಮಾವ ತಟ್ಟನೆ ಎದ್ದೇಳಲು ಆರಂಭಿಸಿದ್ದು. ಅಡುಗೆ ಮನೆಯಲ್ಲಿ ಯಾರೋ ಲೈಟ್ ಆನ್ ಮಾಡಿದ್ದು ಒಟ್ಟಿಗೆ ಆಯಿತು.
ನಾನು ಎದ್ದೇಳಲು ತವಕಿಸುತ್ತಿದ್ದ ಮಾವನನ್ನ ಗಟ್ಟಿಯಾಗಿ ಹಿಡಿದು ನನ್ನ ದೇಹಕ್ಕೆ ಸೇರಿಸಿ ಅಪ್ಪಿಕೊಂಡೆ. ಅಯ್ಯೋ ಅಪ್ಪ, ಯಾರೋ? ಹೆದರಬೇಡ ಮಗಳೇ, ಮಾತಾಡಬೇಡ. ಮಾವ ಕೈಯಿಂದ ನನ್ನ ಬಾಯಿ ಮುಚ್ಚಿ ನನ್ನ ಜೊತೆಯೇ ಮಲಕೊಂಡ್ರು. ನಾನು ಅವರನ್ನ ಕೈಯನ್ನ ಸರಿಸ್ದೆ. ಯಾರೋ ಮೂತ್ರ ವಿಸರ್ಜರಿಗೆ ಎದ್ದದ್ದಾಯ್ತು. ನಾವು ಮಾತಾಡದೆ ಮಲಗಿದ್ವಿ. 3 ನಿಮಿಷಗಳ ಕಳೆದಾಗ ಲೈಟ್ ಮತ್ತೆ ಆಫ್ ಆಯ್ತು. ಮತ್ತೆ ಹಳೆಯದಂತೆ ಪೂರ್ಣ ನಿಶಬ್ದ. ಮಾವ ನನ್ನ ಹತ್ತಿರ ಕೇಳಿದ್ರು, ಏನೇ ಆದ್ರೂ ಇಷ್ಟ ಆಯ್ತಲ್ಲ, ನಾವಿಬ್ರು ಪೂರ್ತಿಗೊಳಿಸಿ ನೆಲೆಸಿದ್ರೆ ಸಾಲದೆ? ಅಯ್ಯೋ, ನಾವು ಮಾಡ್ತಾ ಇರೋದು ತಪ್ಪಲ್ವೇ? ಯಾರಾದರೂ ತಿಳಿದ್ರೆ ಇಷ್ಟು ಹೊತ್ತು ನಾನು ಮಾಡಿದ್ದು ತಪ್ಪಲ್ವೇ? ಇನ್ನು ಪೂರ್ಣವಾಗಿ ಮಾಡಿದ್ರು ತಪ್ಪು ಬದಲಾಗೋದಿಲ್ಲ. ನಾವಿದನ್ನು ಪೂರ್ತಿಗೊಳಿಸೋಣ. ಇದುವರೆಗೆ ಯಾರೂ ನಮ್ಮನ್ನ ತೊಂದರೆ ಕೊಡಲಿಲ್ಲ, ಇನ್ನು ಮುಂದೆ ಇರೋದಿಲ್ಲ. ಯಾರು ಏನು ತಿಳಿಯೋದಿಲ್ಲ, ಏನೂ ಇಲ್ಲ. ಆದರೂ ನಾನು ಅವರ ಮಗನ ಹೆಂಡತಿಯಲ್ವೇ? ನಚ್ಚು ಮಗಳೇ, ಅವನನ್ನು ನೆನೆದರೆ ನನಗೆ ಅಸೂಯೆ ಮಗಳೇ. ಮಗಳಂತಹ ಒಂದು ಹೆಣ್ಣು ಮಗಳು ಸಿಗಿವೆ ಅವನಿಗೆ. ಈ ಪಾಪದ ಅಪ್ಪನಿಗೆ ಅಮ್ಮನಿಗೆ ವಯಸ್ಸಾಯ್ತಲ್ವೇ? ಈಗ ಯಾವುದಕ್ಕೂ ಆಗೋದಿಲ್ಲ. ಅವನ ಮಾತುಗಳಲ್ಲಿ ನಾನು ಮರಳಾಗಿ ಬಿದ್ದೆ. ಆಸೆಗಳ ತುದಿಯಲ್ಲಿ ಬಂದು ನಿಂತಿರುವ ನನ್ನೊಳಗಿನ ಹೆಣ್ಣಿಗೆ ವಿಕಾರವನ್ನು ಕಚ್ಚಿ ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಮನಸ್ಸು ಕೂಡ ಇದನ್ನು ಮುಂದುವರಿಸೋದಕ್ಕೆ ನನ್ನನ್ನು ನಿರ್ಬಂಧಿಸ್ತು. ಹಾಗಾದರೆ ಈ ರಾತ್ರಿ ಅವರು ನನ್ನನ್ನು ಪೂರ್ತಿಯಾಗಿ ತೆಗೆದುಕೊಳ್ಳಲಿ. ಈ ಒಂದು ರಾತ್ರಿ ಮಾತ್ರ ನಾನು ಅವರಿಗೆ ನೀಡ್ತಾ ಇದ್ದೀನಿ. ಆದರೆ ಮತ್ತೊಬ್ಬ ಇದನ್ನು ತಿಳಿಯೋದಕ್ಕೆ ಆಸ್ಪದ ಇರಬಾರ್ದು. ಇಲ್ಲದಿದ್ರೆ ಆತ್ಮಹತ್ಯೆ ಇಲ್ಲದೆ ನಮಗೆ ಬೇರೆ ಮಾರ್ಗ ಇಲ್ಲ. ಮಗಳೇ, ಈ ಅಪ್ಪ ನನ್ನ ಜೀವನದ ಕೊಟ್ಟಾದರೂ ನನ್ನ ಮಗಳನ್ನು ಸಂರಕ್ಷಿಸ್ತೇನೆ, ಯಾರೂ ತಿಳಿಯೋದಿಲ್ಲ. ಹಾಗಾದರೆ ಈ ನನ್ನ ಶರೀರ ಹಾಗೂ ಮನಸ್ಸನ್ನು ಇಂದು ರಾತ್ರಿ ನಿಮಗೆ ನೀಡ್ತಾ ಇದ್ದೇನೆ, ತೆಗೆದುಕೊಳ್ಳಿ, ಇಷ್ಟ ಬಂದದ್ದನ್ನು ಮಾಡಿ ಅಂತ ಹೇಳಿದೆ. ಆ ಒಳಗಿನ ಸಂತೋಷವನ್ನು ತಿಳಿಯೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಮುಂದಿನ ಭಾಗಕ್ಕಾಗಿ ಭಾಗ 2 ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಏನಾಯಿತು ಅನ್ನೋದನ್ನು ವಿವರವಾಗಿ ನಾನು ನಿಮಗೆ ಹೇಳಲಿದ್ದೇನೆ. ಈ ಕಥೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.